ಐಶು, ಏ ಐಶು, ಸ್ವಲ್ಪ ಬಾ ಇಲ್ಲೇ. ಹಾಂ ವಾ, ವರ್ಕ್ ಮಾಡತ್ತಿದ್ನಿ. ಸ್ವಲ್ಪ ಬಾ ಇಲ್ಲೇ, ಮಾತಾಡೋದೈತಿ. ಹಾಂ ಬಂದೆ. ಹೇ ಮಮ್ಮಿ, ಏನಾಯಿತು? ಏನಿಲ್ಲ, ಮತ್ತು ಟ್ರಿಪ್ ಹೋಗೋಣ ಅನ್ನತ್ತಿದ್ರಿ. ಮತ್ತು ತಿನ್ಸ ಏನೇನು ಮಾಡಲಿ? ನಿನಗೆ ಏನೇನು ಬೇಕು ಹೇಳಿ ಮೊದಲ ಅದನ್ನೆಲ್ಲ ಹೇಳಿ ಮಾಡಿಸ್ಬೇಕು ಅವ್ರಿಗೆ. ಮತ್ತು ಇರ್ಲಿಕ್ಕಂದ್ರೆ ಅವ್ರು ನಾನು ಮಾಡಕ್ಕೆ ನಾಯಕ್ ಅಂತಾರು. ನಿಂಗೆ ಏನೇನು ಬೇಕು ಹೇಳಿ ಮಾಡಿಸ್ತಾನೆ. ಅಮ್ಮ, ನನಗೆ ಚುರುಮುರಿ ಬೇಕು ಮತ್ತು ಶೇಂಗಾ ಹೋಳಿಗೆ ಬೇಕಮ್ಮ. ನನಗೆ ಅದೆರಡು ಬೇಕಮ್ಮ, ಕಂಪಲ್ಸರಿ ಬೇಕು ನನಗೆ. ಅದು ಅಲ್ಲೆಲ್ಲ ಟ್ರಕ್ಕಿಂಗ್ ಹೋಗ್ತೀವಲ್ಲ, ಟ್ರಕ್ಕಿಂಗಲ್ಲಿ ಮಧ್ಯೆ ಮಧ್ಯೆ ತಿನ್ನಕ್ಕೆ ನಂಗೆ ಇಷ್ಟ ಆಗುತ್ತೆ, ನಂಗೆ ಬೇಕಮ್ಮ. ಹಾಂ ಆಯ್ತು, ಅಷ್ಟು ನಿನಗೆ ಅವೆರಡು ಸಾಕಲಾ? ಅದೆರಡು ನಿನಗೆ ಮಾಡಿಸ್ತಾನೆ ನೋಡಿ. ಮತ್ತು ಚಕುಲಿ ಸ್ವಲ್ಪ ಮಾಡಿಸಮ್ಮ, ಅದು ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಮತ್ತು ಅಕ್ಕಾಗ ಏನು ಬೇಕಂತ ಕೇಳಿದ್ಯಾ? ಇಲ್ಲ, ಇವಾಗ ಕೇಳಬೇಕು ಅವಳಿಗೆ. ಸೌಂದರ್ಯ, ಸೌಂದರ್ಯ ಬಾ ಇಲ್ಲಿ. ಹಾಂ ಹಾಂ ಹಾಂ, ಬಂದೆ ಅಮ್ಮ. ಇವಾಗ ಟ್ರಿಪ್ ಹೋಗ್ತಾ ಇದ್ದೀವಲ್ಲ, ನಿನಗೇನು ತಿನ್ನಕ್ಕೆ ಬೇಕು ಹೇಳು, ಅದನ್ನ ಮಾಡಿಸ್ತೀನಿ. ನೀನು ಏನಾದರೂ ಮಾಡಿಸಮ್ಮ, ನಾನು ಎಲ್ಲನೂ ತಿಂತೀನಿ. ಹಾಗೆ ಇನ್ನೊಂದು, ನನ್ನ ಫ್ರೆಂಡ್ ಒಬ್ಬಳು ನಮ್ಮ ಜೊತೆ ಬರ್ತಾಳೆ ಟ್ರಿಪ್ಗೆ. ಸೊ ನೀನೇನು ಮಾಡಬೇಕಂದ್ರೆ ಅಮ್ಮ, ಅವ್ರ ಮಮ್ಮಿಗೆ ಫೋನ್ ಮಾಡಿ ಅವಳನ್ನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಬೇಕು. ಪ್ಲೀಸ್ ಅಮ್ಮ, ಅವಳನ್ನ ಕರ್ಕೊಂಡು ಹೋಗೋಣ. ಅವಳು ಎಲ್ಲೂ ಟ್ರಿಪ್ಗೆಲ್ಲ ಹೋಗಲ್ಲ, ಅವ್ರ ಮನೇಲಿ ಎಲ್ಲೂ ಕರ್ಕೊಂಡು ಹೋಗಲ್ಲ. ಸೊ ಕರ್ಕೊಂಡು ಹೋಗೋಣ ಅಮ್ಮ, ಪ್ಲೀಸ್ 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 ಅಮ್ಮ. ಏ ಅಕ್ಕ, ಇದು ಫ್ಯಾಮಿಲಿ ಟ್ರಿಪ್ಪು, ಫ್ರೆಂಡ್ಸ್ನೆಲ್ಲ ಯಾಕೆ ಕರ್ಕೊಂಬರ್ತೀಯ ನೀನು? ಇಲ್ಲ ಕಣೆ ಪಾಪ, ಅವಳು ಎಲ್ಲೂ ಹೋಗಿಲ್ಲ, ಅವಳನ್ನ ಕರ್ಕೊಂಡು ಹೋಗೋಣ, ಏನಾಗಲ್ಲ. ಇದೊಂದು ಸಾರಿ ಕರ್ಕೊಂಡು ಹೋಗೋಣ, ಪಾಪ ಅವಳೆಲ್ಲೂ ಹೋಗಲ್ಲ ಅಂತೆ. ಪ್ಲೀಸ್ ಕಣೆ, ಕರ್ಕೊಂಡು ಹೋಗೋಣ. ಓ ಆಯಿತು, ಅವಳು ಬರಲಿ ಮನೆಗೆ. ನೆಕ್ಸ್ಟ್ ಅವಳ ಜೊತೆ ಮಾತಾಡಿಕೊಂಡು ಅವಳು ಕನ್ಫರ್ಮೇಷನ್ ಮಾಡಿದರೆ ಆಮೇಲೆ ಅವ್ರ ಅಮ್ಮನ ಜೊತೆ ಮಾತಾಡ್ಕೊಂಡು ಕೇಳ್ಕೊಂಡು ಕರ್ಕೊಂಡು ಹೋಗೋಣ. ಓಕೆನಾ? ಓಕೆ ಅಮ್ಮ. ನಿಮ್ಮಪ್ಪ ಆಫೀಸ್ಗೆ ಹೋಗೋ ಟೈಮ್ ಆಯಿತು, ಬರ್ತಾರೆ ಇವಾಗ. ಇಬ್ಬರು ಇಲ್ಲೇ ಇರಿ. ಪಾರ್ವತಿ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಸೊ ನೀನು ಮಧ್ಯಾಹ್ನ ನನಗೆ ಲಂಚ್ನ ಆಫೀಸ್ಗೆ ಕಳಿಸ್ಬಿಡು. ಯಾಕ್ರಿ, ಇವತ್ತು ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರಲ್ವಾ? ಇಲ್ಲೇ ಬನ್ನಿ, ಮಕ್ಕಳಿದ್ದಾರೆ, ಇವಾಗೆಲ್ಲ ರಜೆ ಇದೆ, ಎಲ್ಲರೂ ಸೇರಿ ಊಟ ಮಾಡ್ಬೋದಲ್ಲ. ಬನ್ನಿ ಮಧ್ಯಾಹ್ನ ಮನೆಗೆ ಊಟಕ್ಕೆ. ಇಲ್ಲ ಕಣೆ, ಇವತ್ತು ಕ್ಲೈಂಟ್ಸ್ ಎಲ್ಲ ಮೀಟಿಂಗ್ ಇದೆ. ಸೊ ನಾನು ಇವತ್ತು ಮಧ್ಯಾಹ್ನ ಬರೋಕ್ಕಾಗಲ್ಲ. ನಾಳೆ ಬೇಕಿದ್ರೆ ಮಧ್ಯಾಹ್ನ ಬರ್ತೀನಿ. ಇವತ್ತು ನೀನು ಆಫೀಸ್ಗೆ ಕಳಿಸು ನಂಗೆ ಊಟಕ್ಕೆ. ಲಾ 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 ಲಾ. ಏನೇ ನಿನ್ನ ಮಗ ತುಂಬ ಖುಷಿಯಲ್ಲಿದ್ದಾನೆ ಇವತ್ತಿಗೂ? ಏನು ಡಿಸ್ಕಷನ್ ನಡೆಸಿದ್ದೀರಾ ಎಲ್ಲರೂ ಸೇರಿ? ಏನಿಲ್ಲ, ನಿಮ್ಮ ಅಪ್ಪ ಆಫೀಸ್ಗೆ ಹೋಗ್ತಾ ಇದ್ರು, ಅದಕ್ಕೆ ಎಲ್ಲರೂ ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ ನೋಡು. ನಿಮ್ಮ ಪಯ್ಯನ ಎಲ್ಲಿಗೆ ಸರ್? ಹೋಗೆ, ನಾನು ನನ್ನ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಾ ಇದ್ದೀನಿ. ಇವತ್ತೆಲ್ಲ ಫುಲ್ ಪಾರ್ಟಿ ಇದೆ, ಸೊ ನಾನು ಇವತ್ತು ಬ್ಯುಸಿ ಕಣೆ. ನಮ್ಮನ್ನೂ ಒಂದು ಸಾರಿ ಆಚೆ ಕರ್ಕೊಂಡು ಹೋಗೋ. ಬರೀ ನೀನು ಫ್ರೆಂಡ್ಸ್ ಜೊತೆನೇ ಹೋಗ್ತೀಯಲ್ಲ, ನಾವೆಲ್ಲ ಸೇರಿ ಹೋಗೋಣ. ಎಲ್ಲ ಸೇರಿ ಟ್ರಿಪ್ಗೆ ಹೋಗ್ತಾ ಇದ್ದೀವಲ್ಲ, ಏನಕ್ಕೆ ಮತ್ತೆ ಅವನ ಜೊತೆ ನೀನು ಹೋಗ್ತೀಯಾ? ಅವನು ಇವತ್ತು ಫ್ರೆಂಡ್ಸ್ ಜೊತೆ ಪಾರ್ಟಿ ಹೋಗಲ್ಲ, ಆಫೀಸಿಗೆ ಬರ್ತಾನೆ. ಇಲ್ಲ, ಆಫೀಸ್ಗೆ ಏನು ಬರಲ್ಲ. ನಾನು ನನ್ನ ಫ್ರೆಂಡ್ಸ್ ಜೊತೆ ಪಾರ್ಟಿಗೆಲ್ಲ ಹೋಗಬೇಕು. ಇನ್ನೂ ತುಂಬ ನಾನು ಓದಬೇಕು. ಓದಿದ ಮೇಲೆ ನಾನು ಆಫೀಸ್ ಕೆಲ್ಸಕ್ಕೆ ಬರ್ತೀನಿ. ಅಲ್ಲಿವರೆಗೂ ನಾನು ಬರಲ್ಲಪ್ಪ. ನೀನು ಓದ್ಕೊಳ್ಳೋದು ಬೇಡ, ಸಾಕು. ನೀನು ಇವಾಗ ಮಾಸ್ಟರ್ ಡಿಗ್ರಿ ಮುಗಿಸ್ತಾ ಇದೀಯಾ. ಸೊ ನೀನೇನು ಜಾಸ್ತಿ ಓದೋದು ಬೇಡ. ಇವಾಗ ನೀನು ಕಂಪ್ನಿ ನೋಡ್ಕೊಂಡ್ರೆ ಸಾಕು ನನಗೆ. ಅಟ್ಲೀಸ್ಟ್ 10 ಕಂಪ್ನೀಸಲ್ಲಿ 1 ಕಂಪ್ನಿಗಾದರೂ ನೀನು ಜವಾಬ್ದಾರಿಯಿಂದ ಕೆಲಸ ಮಾಡು, ನನಗೂ ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ಫ್ರೆಂಡ್ಸ್ 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 ಪಾರ್ಟಿ ಪಬ್ಬು ಅದು ಇದು ಅಂದ್ಕೊಂಡು ಹೋದರೆ ಎಲ್ಲ ನನಗೆ ತುಂಬ ಕೆಲಸ ಬೀಳ್ತಾ ಇದೆ. ಇವಾಗ ನೀನು ಸ್ವಲ್ಪ ಹೆಲ್ಪ್ ಮಾಡಬೇಕಪ್ಪ. ಮಗ ಅಂತ ಇದೆಯಾ, ಏನೂ ಹೆಲ್ಪೇ ಮಾಡಲ್ಲ. ನೋಡು, ಸ್ವಲ್ಪ ಸೌಂದರ್ಯ ಹೇಗೆ ಆಫೀಸಿಗೆ ಬರ್ತಾಳೆ, ಒಂದೊಂದು ಸ್ವಲ್ಪ ಕೆಲಸನಾದರೂ ಮಾಡ್ತಾಳೆ. ನೀನು ಅಷ್ಟು ಮಾಡಲ್ಲ. ಅವಳು ಇವಾಗ ಫೈನಲ್ ಇಯರು. ನೀನು ಅವಳಿಗಿನ್ನ ಜಾಸ್ತಿ ಓದಿ ಒಂದಿನನೂ ಆಫೀಸ್ ಕಡೆ ತಲೆ ಹಾಕಲ್ಲ. ಇಲ್ಲಪ್ಪ, ನಾನು ಇನ್ನೂ ಒಂದು ಸ್ವಲ್ಪ ದಿನ ಆಫೀಸ್ ಕಡೆ ಎಲ್ಲ ಬರಲ್ಲ. ಸ್ವಲ್ಪ ದಿನ ನಾನು ಎಕ್ಸ್ಪ್ಲೋರ್ ಮಾಡಬೇಕು, ಆವಾಗ ಬರೋದು ನಾನು. ಇವಾಗ ಫ್ಯಾಮಿಲಿ ಎಲ್ಲ ಟ್ರಿಪ್ ಹೋಗ್ತಿದ್ದೀವಲ್ಲ, ಹೋಗಿ ಬಂದಮೇಲೆ ನೀನು ನೆಕ್ಸ್ಟ್ ಆಫೀಸ್ಗೆ ಬರಬೇಕು ಇನ್ನು ಮುಂದೆ. ಇಲ್ಲ ಅಂದರೆ ನಾನು ನಿನ್ನ ಮಾತನ್ನ ಕೇಳಲ್ಲ. ನಾನು ನಿಮ್ಮ ಜೊತೆ ಎಲ್ಲ ಟ್ರಿಪ್ ಬರಲ್ಲ, ನನಗಾಗಲ್ಲ. ನಾನು ಮನೇಲೇ ಇರ್ತೀನಿ. ಯಾಕೋ ಹಾಗಂತೀಯ? ಎಲ್ಲ ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದ್ದೀವಿ. ಫ್ಯಾಮಿಲಿ ಅಂದರೆ ಎಲ್ಲರೂ ಸೇರ್ಕೊಂಡು, ಮನೆಯವ್ರು ಸೇರ್ಕೊಂಡು ಹೋಗೋದು. ನಾವು ಅಷ್ಟೇ ಹೋಗೋದು, ನೀನೊಬ್ಬನ ಮನೇಲಿ ಬಿಟ್ಟು ಹೋಗೋದು, ಅದು ಟ್ರಿಪ್ ಫ್ಯಾಮಿಲಿ ಟ್ರಿಪ್ ಆಗಲ್ಲ. ನೀನು ಬರಬೇಕು. ಅಮ್ಮ, ನಂಗಾಗಲ್ಲ ಅಮ್ಮ, ನಾನು ಮನೇಲೇ ಇರ್ತೀನಿ. ಅದೇ ಫ್ರೆಂಡ್ಸ್ ಜೊತೆ ಊರು ತಿರುಗ್ತೀಯಾ. ಇವಾಗ ನಮ್ಮ ಫ್ಯಾಮಿಲಿ ಜೊತೆ ಟ್ರಿಪ್ ಬಾ ಅಂದರೆ ಬರಲ್ಲ ಅಂತೀಯಾ? ಏನೋ ನಿಂದು. ಇಲ್ಲ ಪಾರ್ವತಿ, ಇವನು ಇದೇ ಥರ ಮಾಡಿದರೆ ನಾನು ಅವನಿಗೆ ಬೇಗ ಮದುವೆ ಮಾಡಿಬಿಡ್ತೀನಿ. ಅಯ್ಯೋ ಅಪ್ಪ, ಆ ಕೆಲಸ ಮಾತ್ರ ಮಾಡಬೇಡ ಇವಾಗ. ಇಲ್ಲ, ನೀನು ಆಫೀಸಿಗೆ ಬರಲ್ಲ ಅಂದರೆ ಮತ್ತೆ ನಿಂಗೆ ಏನೂ ಜವಾಬ್ದಾರಿನೇ ಇಲ್ಲ. ಅದಕ್ಕೆ ಬೇಗ ಮದುವೆ ಮಾಡಿದರೆ ಒಂದು ಜವಾಬ್ದಾರಿ ಆದರೂ ಬರುತ್ತೆ ಅಂತ ಬೇಗ ಮದುವೆ ಮಾಡಿಬಿಡ್ತೀನಿ. ಚಾಯ್ಸ್ ಇಸ್ ಯುವರ್ಸ್. ಟ್ರಿಪ್ ಹೋಗಿ ಬಂದಮೇಲೆ ಅಲ್ವಾ? ಟ್ರಿಪ್ ಹೋಗಿ ಬಂದಮೇಲೆ ಬರ್ತೀನಿ ಅಪ್ಪ, ಓಕೆನಾ? ಓಕೆ, ನಾನು ಇವಾಗ ಫ್ರೆಂಡ್ಸ್ ವೇಟ್ ಮಾಡ್ತಾ ಇದ್ದಾರೆ, ಸೊ ಹೋಗಿ ಬರ್ತೀನಿ. ಬಾಯ್, ಸಿ ಯು ಸೂನ್. ಪಾರ್ವತಿ, ಸೌಂದರ್ಯಂದು ಡಿಗ್ರಿ ಮುಗಿಯಕ್ಕೆ ಬಂತು. ಸೊ ನಾನು ಸ್ವಲ್ಪ ಚೆನ್ನಾಗಿರೋ ಯಾವುದಾದ್ರೂ ಒಂದು ವರಾನ ನೋಡಿಕೊಂಡು ಅವಳಿಗೆ ಮದುವೆ ಫಿಕ್ಸ್ ಮಾಡ್ಕೊಂಡು ಬಿಡೋಣ ಕಣೆ. ತುಂಬ ಲೇಟ್ ಮಾಡೋದು ಬೇಡ. ಮನೇಲಿ ಒಂದು ಫಂಕ್ಷನ್ ಇಲ್ಲ, ಏನೂ ಇಲ್ಲ.
ಏನು ಎಷ್ಟು ವರ್ಷ ಆಯಿತು ಒಂದು ಫಂಕ್ಷನ್ ಆಗದೆ. ಸೊ ಅವದ್ದೇ ಬರ್ಡೇ ಪಾರ್ಟಿ ಅದು ಇದು ಕಾಮನ್ ಆಗಿ ಇದ್ದೇ ಇರುತ್ತೆ. ಸೊ ಸೌಂದರ್ಯದ ಮದುವೆ ಮಾಡಿಬಿಡೋಣ ಕಣೆ, ನನಗೆ ಆಸೆ ಆಗ್ತಾ ಇದೆ. ಇಲ್ಲ ಅಪ್ಪ, ನಾನು ಇನ್ನೂ ಓದಬೇಕು. ನಂಗೆ ಇಷ್ಟು ಬೇಗ ಮದುವೆ ಬೇಡ ಅಪ್ಪ. ನಾನು ಇನ್ನೂ ಸ್ವಲ್ಪ ಚೆನ್ನಾಗಿ ಓದಬೇಕಪ್ಪ. ಇವಾಗ ಮದುವೆಗೆ ಹುಡುಗ ನೋಡೋಕೆ ಸ್ಟಾರ್ಟ್ ಮಾಡಿದ್ರೆ ನೋಡಿದ ತಕ್ಷಣನೇ ಸಿಗಲ್ಲಮ್ಮ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಷ್ಟರಲ್ಲಿ ನಿನ್ನ ಡಿಗ್ರಿನೂ ಮುಗಿಯುತ್ತೆ, ಡೋಂಟ್ ವರಿ. ಬೇಡ ಅಪ್ಪ ಇವಾಗಲೇ. ಸರಿ ಪಾರ್ವತಿ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಸೌಂದರ್ಯ ಬಾಯ್. ಐಶು ಬಾಯ್ ಕಣೆ. ಅಮ್ಮ ಅಪ್ಪಗೆ ಹೇಳು ಇವಾಗಲೇ ಮದುವೆ ಎಲ್ಲ ಬೇಡ ಅಂತ, ಪ್ಲೀಸ್ ಕಣೆ ಅಮ್ಮ. ಇಲ್ಲ ಅವ್ರು ಹಾಗೆ ಹೇಳ್ತಾ ಇದ್ದಾರೆ, ನೋಡೋಣ ಇರು. ಅವ್ರ ಪ್ಲ್ಯಾನ್ಸ್ ಏನಿದೆ ಆ ಥರ ನೋಡಿಕೊಂಡು ಮಾಡ್ಕೊಳ್ಳೋಕೆ ಬರುತ್ತೆ. ಡೋಂಟ್ ವರಿ. ಇವಾಗ ಟ್ರಿಪ್ ಹೋಗ್ತಾ ಇದ್ದೀವಿ, ಟ್ರಿಪ್ದು ಪ್ಲ್ಯಾನ್ ಮಾಡಿ ಚೆನ್ನಾಗಿ ಎಂಜಾಯ್ ಮಾಡಿ, ಆಮೇಲೆ ಅದೆಲ್ಲ ಮಿಕ್ಕಿರೋದು ಯೋಚನೆ ಮಾಡೋಣ. ಸರಿ ಅಮ್ಮ. ನಿನ್ನ ಫ್ರೆಂಡ್ ಇನ್ನೂ ಎಲ್ಲಿದ್ದಾಳೆ ಕೇಳು, ಮಧ್ಯಾಹ್ನ ಲಂಚ್ಗೆ ರೆಡಿ ಮಾಡ್ತೀನಿ, ಇಲ್ಲೇ ಊಟ ಮಾಡಲಿ ಅವಳು. ಓಕೆಮ್ಮ. ಹಲೋ ಪೂಜಾ, ನಾನು ನಮ್ಮ ಡ್ರೈವರ್ ಕೊಟ್ಟು ಕಾರ್ ಕಳಿಸಿದ್ದೀನಿ ಕಣೆ, ನೀನು ಬಂದುಬಿಡು ನಮ್ಮ ಮನೆಗೆ. ನಾನು ನಿಮ್ಮಮ್ಮ ಹತ್ರ ಮಾತಾಡಿದ್ದೀನಿ ಆವಾಗಲೇ ಕಾಲ್ ಮಾಡಿ. ಸೊ ನಿಮ್ಮಮ್ಮ ಓಕೆ ಅಂತ ಹೇಳಿದ್ದಾರೆ, ನಾನು ಕಾರ್ ಕಳಿಸಿದ್ದೀನಿ ಕಣೆ, ನೀನು ಬಾ ಬೇಗ. ಓಕೆ, ನಾನು ರೆಡಿ ಆಗಿದ್ದೀನಿ. ನಮ್ಮಮ್ಮ ನಂಗೆ ಅವಾಗಲೇ ಹೇಳಿದರು. ನಾನು ಇವಾಗ ರೆಡಿ ಆಗಿದ್ದೀನಿ. ನಿಮ್ಮ ಡ್ರೈವರ್ ಬಂದ ತಕ್ಷಣ ನಾನು ಬಂದುಬಿಡ್ತೀನಿ ಕಣೆ. ಓಕೆ ಕಣೆ, ಬೇಗ ಬಾ, ಬಾಯ್. ನಮ್ಮಪ್ಪ ಬೇರೆ ನನ್ನ ಮದುವೆಗೆ ಹುಡುಗ ನೋಡೋಣ ಅಂತಿದ್ದಾರೆ. ನಾನು ಬೇರೆ ಲವ್ ಮಾಡ್ತಾಯಿದ್ದೀನಿ. ಸೊ ಮನೇಲಿ ಹೇಗೆ ಹೇಳೋದು? ಅವ್ರು ನಮ್ಮಷ್ಟಂತೂ ರಿಚ್ ಇಲ್ಲ. ನಮ್ಮ ಮನೇಲಿ ಒಪ್ಕೋತಾರೋ ಇಲ್ವೋ ಗೊತ್ತಿಲ್ಲ. ನಮ್ಮಮ್ಮ ಹೇಗೆ ರಿಯಾಕ್ಟ್ ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಇದೊಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆಯಪ್ಪ ದೇವರೇ. ನನ್ನ ಮನೆಯವ್ರಿಗೆ ಹೇಗೆ ಹೇಳಬೇಕು, ಹೇಗೆ ಕನ್ವಿನ್ಸ್ ಮಾಡಬೇಕು? ಅವ್ನು ಬೇರೆ ಏನು ಜಾಬ್ ಕೂಡ ಮಾಡ್ತಾ ಇಲ್ಲ. ಅಯ್ಯೋ ದೇವಾ, ಏನು ಮಾಡಲಿಯಪ್ಪ ನಾನು? ನಮ್ಮ ತಂದೆ ಮಾತು ನಮ್ಮ ಮನೇಲಿ ಮೀರಲ್ಲ. ಅವ್ರು ಹೇಳಿದರೆ ಮುಗೀತು, ಅದೇ ಲಾಸ್ಟ್ ಆಪ್ಷನ್ ನಮಗೆ. ಅದು ಬಿಟ್ಟರೆ ಏನೂ ಮಾಡೋಕ್ಕಾಗಲ್ಲ. ನನಗೆ ಅವ್ನು ಬಿಟ್ಟರೆ ಬೇರೆ ಯಾವ ಹುಡುಗನ ಮೇಲೂ ಇಷ್ಟ ಆಗಲ್ಲ. ಅಯ್ಯೋ ದೇವರೇ, ನೀನೇ ಏನಾದರೂ ದಾರಿ ತೋರ್ಸಪ್ಪ. ಸೌಂದರ್ಯ, ಸೌಂದರ್ಯ. ಹೇ ಪೂಜಾ, ಬಂದ್ಯಾ? ಬಾ ಇವಾಗ. ಚೆನ್ನಾಗಿ ನನಗೂ ಖುಷಿ ಆಯ್ತು ಕಣೆ ನೀನು ಬಂದಿರೋದು. ಎಷ್ಟೊಂದು ದಿನ ಆಯಿತು ಕಣೆ ನಾನು ನಿನಗೆ ಮೀಟಾಗಿ. ನನಗೂ ತುಂಬ ಖುಷಿ ಆಯಿತು ಕಣೆ. ಅಮ್ಮ ಕರಿತೀನಿ ಇರು. ಅಮ್ಮ, ಅಮ್ಮ, ನನ್ನ ಫ್ರೆಂಡ್ ಬಂದ್ಲು, ಬಾ ಅಮ್ಮ. ಹೇ ಪೂಜಾ, ಹೇಗಿದೆಯಾ? ಓ ಆಂಟಿ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಆಂಟಿ. ತುಂಬ ದಿನ ಆಯಿತು ನಿಮಗೆಲ್ಲ ಮೀಟ್ ಮಾಡಿ. ಸೊ ನಮ್ಗೆ ಖುಷಿ ಆಗ್ತಾಯಿದೆ ಆಂಟಿ. ಹೌದಮ್ಮ, ನೀನು ತುಂಬ ದಿನ ಆಯಿತು, ಈ ಕಡೆ ಬಂದೇ ಇಲ್ಲ. ಇಬ್ಬರು ಚೆನ್ನಾಗಿ ಸ್ಕೋರ್ ಮಾಡ್ತಾ ಇದ್ದೀರಾ, ಇಬ್ಬರು ಚೆನ್ನಾಗಿ ಓದ್ಕೋತಾ ಇದ್ದೀರಾ. ಸೊ ಹೀಗೆ ಸ್ಕೋರ್ ಮಾಡಿ ಆಮೇಲೆ ಮುಂದೆ ನೆಕ್ಸ್ಟ್ ಏನು ಕಲಿತೀರಾ ಇಬ್ಬರು ಡಿಸ್ಕಷನ್ ಮಾಡಿಕೊಂಡು ಇಬ್ಬರು ಒಂದೇ ಕಡೆ ಹಚ್ಕೊಂಡು ಕಾಲೇಜ್ಗೆ ಒಂದೇ ಕಡೆ ಹೋಗಿ ಇಬ್ಬರು ಯಾವಾಗಲೂ ಚೆನ್ನಾಗಿ ಹೀಗೆ ಇದೇ ಥರ ಫ್ರೆಂಡ್ಸ್ ಆಗಿದ್ಬಿಡಿ ಅಮ್ಮ. ಸರಿ ಆಂಟಿ. ಸ್ವಲ್ಪ ಜ್ಯೂಸ್ ಕುಡಿಯೇ? ಬೇಡಮ್ಮ, ಇವಾಗೇನು ಬೇಡ. ಇವಾಗ ತಾನೇ ಬಂದಿದ್ದೀನಿ ಮನೆಯಿಂದ, ಇವಾಗೇನು ಬೇಡ ಕಣೆ. ನೀವಿಬ್ಬರು ರೂಮಲ್ಲಿ ಹೋಗಿ ಮಾತಾಡ್ಕೊಂಡು ಕೂತ್ಕೊಡಿ. ನಾನು ಅಡುಗೆ ಆದಮೇಲೆ ಕರಿತೀನಿ, ಊಟ ಮಾಡುವರಂತೆ. ಸರಿ ಅಮ್ಮ. ಸತ್ಯ, ಸತ್ಯ, ಒಂದು ಸ್ವಲ್ಪ ಇದು ಕ್ಲೀನ್ ಮಾಡ್ಕೊಂಡ್ಬಿಡೆ. ಅಮ್ಮ ಅವರೇ, ಏನು ಕ್ಲೀನ್ ಮಾಡಬೇಕು ಹೇಳಿ ಅಮ್ಮ ಅವರೇ? ಇದು ಸೋಫಾ ಕೆಳಗಡೆ ಸ್ವಲ್ಪ ಗಲೀಜಾಗಿದೆ ಕಣೆ, ಸ್ವಲ್ಪ ಅದು ಕ್ಲೀನ್ ಮಾಡ್ಕೊಂಡ್ಬಿಡು. ಓಕೆ ಅಮ್ಮ ಅವರೇ. ಅಮ್ಮ ಅವರೇ, ನನಗೆ ಬೆನ್ನು ನೋವ್ತಾ ಇದೆ ಅಮ್ಮ ಅವರೇ, ಬಗ್ಗಿ ನೆಲ ಒರ್ಸೋಕ್ಕಾಗ್ತಾಯಿಲ್ಲ ಅಮ್ಮ ಅವರೇ. ಸ್ವಲ್ಪ ಒಂದು ಕೋಲ್ ಕೊಡಿಸಿ ನನಗೆ. ಏನೇ ನಿನಗೆ ಎಷ್ಟೊಂದು ಕೋಲ್ ಕೊಡಿಸ್ತೀನಿ? ತಿಂಗಳ ಒಂದೊಂದು ಕೋಲ್ ಮುರಿತೀಯಾ? ನಾನು ಏನು ಮಾಡಲಿ? ಎಷ್ಟು ಅಂತ ನೀನು ಕೋಲ್ ಕೊಡಿಸ್ಲಿ? ಇಲ್ಲ ಅಮ್ಮವ್ರೆ, ಇದು ಬಗ್ಗಿ ತುಂಬ ಸೊಂಟ ನೋವು ಬರ್ತಾಯಿದೆ. ನನಗಂತೂ ಆಗ್ತಾಯಿಲ್ಲ ಅಮ್ಮವ್ರೆ. ನನಗೆ ಪ್ಲೀಸ್ ಈ ಸಾರಿ ಕೋಲ್ ಕೊಡಿಸಿ ಅಮ್ಮವ್ರೆ. ಆಯಿತು, ಈ ಸಾರಿ ಕೋಲ್ ಕೊಡಿಸ್ತೀನಿ. ಅದನ್ನ ನೀಟಾಗಿ ಯೂಸ್ ಮಾಡು, ಬೇಗ ಮುರಿಯೋಕೆ ಹೋಗಬೇಡ. ಅದ್ರ ಜೊತೆ ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡಬೇಡ. ನೀಟಾಗಿ ಮನೆ ಕ್ಲೀನ್ ಮಾಡು, ನೀಟಾಗಿ ಇಟ್ಬಿಡು. ಅದ್ರ ಜೊತೆ ಡ್ಯಾನ್ಸು ಸಾಂಗು ಎಲ್ಲ ಮಾಡ್ಕೊಂಡು ಮಾಡ್ತೀಯಲ್ಲ, ಸೊ ಅದು ಬೇಗನೆ ಮುರಿದು ಹೋಗುತ್ತೆ. ಎಷ್ಟೊಂದು ದುಡ್ಡು ಹಾಕಬೇಕು ನಾನು ನಿಂಗೆ. ಸಾರಿ ಅಮ್ಮವ್ರೆ, ಈ ಸಾರಿ ನೀಟಾಗಿ ನೋಡ್ಕೊಂಡು ಕೆಲಸ ಮಾಡ್ತೀನಿ. ಸೌಂದರ್ಯನ ಫ್ರೆಂಡ್ ಬಂದಿದ್ದಾಳೆ, ಏನಾದರೂ ಸ್ಪೆಷಲ್ ಸ್ವೀಟ್ ಮಾಡು, ಚೆನ್ನಾಗಿರೋ ಅಡುಗೆ ಮಾಡಿ. ಇವತ್ತೆಲ್ಲನೂ ಡಿಫ್ರೆಂಟ್ ಚಪಾತಿ ಜೊತೆ ಪಲ್ಯ, ಏನಾದರೂ ಪನ್ನೀರ್ ಪಲ್ಯ ಆ ಥರ ಏನಾದರೂ ಮಾಡು. ಆಮೇಲೆ ಸ್ವೀಟ್ ಮಾಡು. ಆದರೆ ಜಾಮೂನ್ ಮಾಡಿಬಿಡೆ ಇವತ್ತು. ಜಾಮೂನ್ ತುಂಬ ದಿನ ಆಯಿತು ತಿಂದೇ ಇಲ್ಲ, ಸೊ ಜಾಮೂನ್ ಮಾಡು. ಆಮೇಲೆ ಶಾವಿಗೆ ಪಾಯಸ ಮಾಡು. ಮತ್ತು ಸ್ವಲ್ಪ ಬಜಿ ಮಾಡಿಬಿಡು ಸ್ವಲ್ಪ ಸೈಡ್ಗೆ. ಆಮೇಲೆ ಇನ್ನೊಂದು ಥರ ಪಲ್ಯ ಏನು ಮಾಡ್ತೀಯಾ? ಯಾವುದಾದ್ರೂ ಮಿಕ್ಸ್ ವೆಜಿಟೇಬಲ್ ಪಲ್ಯ ಮಾಡಿಬಿಡು, ಓಕೆನಾ? ಸರಿ ಅಮ್ಮವ್ರೆ, ಬೇಗ ಮಾಡ್ತೀನಿ ಇವಾಗಲೇ ಅಮ್ಮವ್ರೆ. ಇನ್ನೊಂದು ಸ್ವಲ್ಪ ಹೊತ್ಬಿಟ್ಟು ಅವ್ರಿಗೆ 2 ಗ್ಲಾಸ್ ಜ್ಯೂಸನ್ನ ಮೇಲ್ಗಡೆ ಕೊಟ್ಬಿಡು.